ಚಂದ್ರಶೇಖರ್ ಅಂತ. ನಂದು ಗಾರ್ಮೆಂಟ್ಸ್ ಆ್ಯಕ್ಚುಲಿ ಫ್ಯಾಕ್ಟ್ರಿ ಇದೆ. ನಂದು ಬಂದುಬಿಟ್ಟು ಒಂದು 3 ವರ್ಷದಿಂದ 1.5 ಕೋಟಿ ರೂಪಾಯಿ ಲಾಸ್ ಆಯಿತು. 1.5 ಕೋಟಿ ರೂಪಾಯಿ ಲಾಸ್ ಆಗಿದ್ದಾಗ ಅದಕ್ಕೆ ಕಾರಣ ಅಂತಂದರೆ ಯಾವಾಗಲೂ ದುಡ್ಡಿಗೆ ನಾನು ವ್ಯಾಲ್ಯೂ ಕೊಡಲಿಲ್ಲ, ಪ್ರೀತಿ ಮಾಡಲಿಲ್ಲ ದುಡ್ಡಿಗೆ. ಅದ ಕಾರಣ ನಾನು ಲೇಬರ್ಸು ನಂಗೆ ಮೋಸ ಮಾಡಿದರು. ಆಮೇಲೆ ನನಗೆ 3 ವರ್ಷದಿಂದ ಎಲ್ಲ ಆರ್ಡ್ರ್ ಎಲ್ಲ ಕ್ಯಾನ್ಸಲ್ ಆಯಿತು. ಎವ್ರಿ ಡೇ 50,000 ನಮ್ಮದು ಬಿಸ್ನೆಸ್ ಆಗ್ತಾ ಇರೋದು 10,000 ಆಗ್ತಾ ಇಲ್ಲ ಈಗ. ಅದಕ್ಕೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು. ನಮ್ಮ ಮಿಸ್ಸಸ್ಸು ಆನ್ಲೈನಲ್ಲಿ ಮೇಡಮ್ ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ನನಗೆ ಅವರು ಈಗ ಒಂದು ರಿಜಿಸ್ಟ್ರೇಷನ್ ಮಾಡಿಸಿ ಕೊಟ್ಟಿದ್ದರು. ಫ್ರೈಡೇ ನನಗೆ ಬರ್ಲಿಗೂ ದುಡ್ಡಿದ್ರಕ್ಕಿಲ್ಲ ಮೇಡಮ್, ಬರಲಿಕ್ಕೆ ದುಡ್ಡಿದ್ರಕ್ಕಿಲ್ಲ. ಆವತ್ತು ಬಿಫೋರು ಗುರುವಾರ ದಿವಸ ನಾನು ಅಪ್ರಮೇಶ್ಮೆಂಟ್ ಮಾಡಿದ್ದೆ ಮೇಡಮ್. ಮಾಡಿದ ತಕ್ಷಣ ನನಗೆ ಯಾರೂ ಗೊತ್ತಿಲ್ಲ, ಒಬ್ಬ ಪರ್ಸನ್ ಬಂದು 1 ಲಕ್ಷ ರೂಪಾಯಿ ಕೊಟ್ಟ ಮೇಡಮ್. 1 ಲಕ್ಷ ರೂಪಾಯಿ ಕೊಟ್ಟ ತಕ್ಷಣ ಏನೋ ಇಲ್ಲಿ ಬಂದಿದ್ದೆ ಮೇಡಮ್. ಇವತ್ತು ಆ ದುಡ್ಡು ಬರಲಿಲ್ಲ ಅಂತ ಬರ್ತಿರಕ್ಕಿಲ್ಲ ಮೇಡಮ್ ನಾನು. ನನ್ನ ಹೆಸರು ಡಾಕ್ಟರ್ ಆನಂದ್ ರೊಟ್ಟಿ ಅಂತೇಳಿ. ನಾನು CEO ಆ್ಯಂಡ್ ಫೌಂಡರ್ ಆಫ್ ಡಾಕ್ಟರ್ಸ್ ಟೀ ಕೆಫೆ. ನಾನು ಈ 1 ಮಂತ್ ಬ್ಯಾಕು ಇದೇ ಈಗೇನು ಕೆಫೆ ಬಿಸ್ನೆಸ್ ಇದೆಯಲ್ಲ, ಇದೇ ಕೆಫೆ ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಿದೆ. ಆಮೇಲೆ ಏನಪ್ಪ ಅದ್ರ ರಿವ್ಯೂಸೇ ಬರ್ತಾಯಿಲ್ಲ, ಅದ್ರದ್ದು ಏನು ಎಕ್ಸ್ಪೋಜೇ ಕಾಣಿಸ್ತಾ ಇಲ್ಲ. ನಾನು ಎಷ್ಟು ಟ್ರೈ ಮಾಡಿದೆ, ಎಷ್ಟೆಲ್ಲ ಅದಕ್ಕೆ ಎಫರ್ಟ್ ಹಾಕಿದ್ದೀವಿ, ಅದನ್ನೆಲ್ಲ ಲೋಗೋ ರೆಡಿ ಮಾಡಿದ್ವಿ, ವೆಬ್ಸೈಟ್ ಡಿಸೈನ್ ಮಾಡಿದ್ವಿ, ಎಲ್ಲ A to Z ಎಲ್ಲ ಮಾಡಿದ್ವಿ. ಹಂಗೆ ಫ್ಲೋ ಆಗಿ ಹೋಗ್ತಾ ಇತ್ತು. ನಾನು ಯಾವ ಯೂಟ್ಯೂಬ್ನಲ್ಲಿ ನೋಡಿಲ್ಲ, ಏನೂ ನೋಡಿಲ್ಲ. ನಮ್ಮ ಮದರ್ ಹೇಳಿದರು, ಇಲ್ಲ ಈ ಟೈಪ್ ಇದೆ, ಹಿಂಗೆ ದುಡ್ಡು ಜೋಡಿಸು 369 786 ಈ ಟೈಪ್ ಎಲ್ಲ ಅಮೌಂಟ್ ಬಂದಿದ್ದೆಲ್ಲ ಅಮೌಂಟ್ ಎಲ್ಲ ಈಗ ನಾನೇನು ಹೇಳ್ತಿದ್ದೆ ಎಲ್ಲ ರಿಯಲ್ ಫ್ಯಾಕ್ಟ್. ಏನು ಹೇಳಿಸ್ಬೇಕಂತ ಅದನ್ನು ಹೇಳ್ತಾ ಇದ್ದೀನಿ. ನನಗೆ ಅಮೌಂಟು ಡೈಲಿ ಇವ್ರೇನು ಮರೆ, ಯಾಕಂದ್ರೆ ನಾವು ಡಾಕ್ಟ್ರು, ನಾವು ಇಂಥವೆಲ್ಲ ನಂಬಂಗೇ ಇಲ್ಲ. ಅದನ್ನು ನಾನು ಹೋಗ್ಲಿ ಮಾಡೋಣ ನೋಡಿ ಒಂದು ವೀಕ್ ಹೇಳಿದ್ರು, ಮಾಡಲಿಲ್ಲ ನಾನು. ಆಮೇಲಿಂದ ರೋಟೀನಾಗಿ ಮಾಡ್ಕೊತ ಬಂದೆ. ನಿಮಗೆ ಸುಳ್ಳು ಹೇಳಲ್ಲ, ಈಗ 1 ಮಂತ್ ಆಯ್ತು ನನಗೆ 3 ಆರ್ಡರ್ ಸಿಕ್ಕಿದವು. ಒಂದು ಯಾದಗಿರಿ, ಒಂದು ತಾವರ್ಗೇರಿ, ಆಮೇಲೆ ಒಂದು ರೋಣ, 3 ಆರ್ಡರ್ ನನಗೆ ಸಿಕ್ಕಿದವು. ಆಮೇಲೆ ಇದಲ್ಲದೆ ಆಮೇಲೆ ನಾನು ಡಿಸ್ಟ್ರಿಬ್ಯೂಟ್ರಾಗಿ ನನಗೊಂದು ಪೋಸ್ಟ್ ಸಿಕ್ಕಿದೆ, ಆಯುರ್ವೇದ ಒಳಗೆ ಡಿಸ್ಟ್ರಿಬ್ಯೂಟ್ರಾಗಿ ಒಂದು ಪೋಸ್ಟ್ ಸಿಕ್ಕಿದೆ. ನಾವು ಏನು ಅಂದ್ಕೊಳ್ತೀವಿ ಅಂದರೆ ಪಾಸಿಟಿವ್ನೆಸ್ ಇರಬೇಕು. ನಾನು ಅಫರ್ಮೇಷನ್ಸ್ ಮಾಡ್ತೀನಿ. ಅವ್ರು ಹೇಳ್ದಾಗಿಂದ ಈಗ ನಿಯರ್ಲಿ 1 ಮಂತ್ ಆಯಿತು ನಾನು ಅಫರ್ಮೇಷನ್ ಮಾಡ್ತಾಯಿದ್ದು. ನಮ್ಮ ಫ್ಯಾಮಿಲಿ ಒಳಗೆ ಎಲ್ಲರೂ ಡಾಕ್ಟ್ರೇ. ನಮ್ಮ ಮಿಸ್ಸಸ್ ಬಂದಿದ್ದಾರೆ, ಅವರು ಡಾಕ್ಟರ್ ಮೇಘನಾ ಅಂತೇಳಿ. ನಮ್ಮ ಫಾದರ್ ಬಂದಿದ್ದಾರೆ, ಡಾಕ್ಟರ್ ಶರಣಪ್ಪ ಅಂತೇಳಿ. ನಾವೆಲ್ಲ ಡಾಕ್ಟರ್ಸ್ ಫ್ಯಾಮಿಲಿನೇ. ಬಟ್ ನಮಗೆ ಇದ್ರ ಬಗ್ಗೆ ಏನು ಹೋಪ್ಸ್ ಇದ್ದಿದ್ದಿಲ್ಲ. ಏನು ದಿನ ಇಂಥ ವೀಡಿಯೋಸ್, ದಿನ 100 ಮಂದಿ ದಿನ ಮೋಟಿವೇಶನ್ಸ್ ಇವೆಲ್ಲ ನೋಡೇ ಇಲ್ಲೆಲ್ಲ ಬಂದೀವಿ. ಬಟ್ ಇದನ್ನಲ್ಲಿ ನನಗೆ ಚೇಂಜಸ್ ಏನು ಕಾಣಿಸಿದೆ ಅಂದರೆ ಮೇನ್ ಮನುಷ್ಯಾಗ ಪಾಸಿಟಿವ್ನೆಸ್ ಇರಬೇಕು. ವರ್ಕ್ ಮಾಡಲಾರ್ದ ಯಾವುದೂ ಬರೋಲ್ಲ, ವರ್ಕ್ ಮಾಡಬೇಕು, ಬಟ್ ಪಾಸಿಟಿವ್ನೆಸ್ ಇರಬೇಕು. ಈ ಪಾಸಿಟಿವ್ನೆಸ್ ಇಟ್ಕೊಂಡ್ರೆ ಎಲ್ಲರೂ ಸಕ್ಸಸ್ ಆಗ್ತಾರೆ. ನಾನು ಸಕ್ಸಸ್ ಆಗ್ತೀನಿ, ಇನ್ನೂ ಸಕ್ಸಸ್ ಆಗ್ತೀನಿ. ಇದೇ ಇಯರಲ್ಲಿ 10 ಕೋಟಿ ಬಿಸ್ನೆಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ನಿಂದ ಹೇಳ್ತೀನಿ. ಥ್ಯಾಂಕ್ ಯು ವಿಶ್ವಗುರು. ನಾನು ಭಾಗ್ಯ ಅಂತ ಮೈಸೂರಿಂದ ಬಂದಿದ್ದೀನಿ. ನಾನು ಫ್ಯಾಷನ್ ಡಿಸೈನರು. ನಾನು 1 ವರ್ಷದಿಂದ ನಾನು ಗುರುಗಳ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಫಾಲೋ ಮಾಡ್ತಿದ್ದೀನಿ. ಇದರಲ್ಲಿ ಒಂದು ಟೆಕ್ನಿಕ್ ಫಾಲೋ ಮಾಡಿದೆ, ಈಗ ರೀಸೆಂಟಾಗಿ ಹೇಳ್ಕೊಟ್ಟಿದ್ದು. ಅಮಾವಾಸ್ಯೆ ದಿನ 3 ನಿಂಬೆಹಣ್ಣು ಇಟ್ಬಿಟ್ಟು ನೀವು ಈವ್ನಿಂಗ್ ಟೈಮು ಅದನ್ನು ಆಚೆ ಹಾಕಿ ಅಂತ ಹೇಳಿದರು. ನಿಮಗೆ ಧನದೋಷ ಪಿತೃದೋಷ ಎಲ್ಲ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡು ಹಾಕಿ ಅಂದಿದ್ರು. ನಾನು ಇಷ್ಟು ದಿನ ಯಾವುದೋ ಟೆಕ್ನಿಕ್ ಮಾಡಿರಲಿಲ್ಲ, ಬಟ್ ಅದನ್ನು ಮಾಡಿದೆ. ನಂಗೆ ನೆಕ್ಸ್ಟ್ ಡೇನೇ ನಂಗೆ ಒಂದು ಒಳ್ಳೆ ರಿಸಲ್ಟ್ ಬಂತು. ಏನು ಅಂದರೆ ನಾನು 20 ವರ್ಷದಿಂದ ನನ್ನ ತಂದೆ ಕಡೆ ರಿಲೇಷನ್ ನಾನು ಮೀಟೇ ಮಾಡಿರಲಿಲ್ಲ ಮದುವೆ ಮಾಡ್ಕೊಂಡು ಹೋದಾಗಿಂದ. ಅದು ನೆಕ್ಸ್ಟ್ ಡೇನೇ ನನ್ನ ತಂದೆ ಕಡೆ ರಿಲೇಷನ್ ಎಲ್ಲ ಬಂದರು. ನಾನು ಅವ್ರ ಮನೆಗೆ ಹೋದೆ, ಅವ್ರ ಕಡೆ ರಿಲೇಷನ್ ಎಲ್ಲರೂ ಸಿಕ್ಕಿದ್ರು. ನನಗೆಲ್ಲೋ ಒಂದು ಕಡೆ ಇದು ನೆನಪಾಯಿತು, ನನಗೆ ನನ್ನ ಪಿತೃದೋಷ ನಿವಾರಣೆ ಆಗಿದೆ ಅಂತ. ಆ್ಯಕ್ಚುಲಿ ನಮ್ಮ ತಂದೆ ಇಲ್ಲ, ಆ ದೋಷ ಇದ್ದಿದ್ದರಿಂದನೇ ಅವರು ನನ್ನ ತೀರ್ಕೊಂಡಿದ್ರು ಏನೋ ನಾವು ಚಿಕ್ಕವರಿದ್ದಾಗಲೇ. ಬಟ್ ಇದು ಮಾಡಿದ್ರಿಂದ ಅವ್ರ ಕಡೆಯವರೆಲ್ಲ ಸಿಕ್ಕಿದ್ರು. ನನಗೆ ತುಂಬ ನಂಬಿಕೆ ಬಂತು. ಅದರಿಂದ ಥ್ಯಾಂಕ್ಸ್ ಹೇಳ್ತೀನಿ ಗುರುಗಳಿಗೆ. ಥ್ಯಾಂಕ್ ಯು ವೆರಿ ಮಚ್.